ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಿಯಾಲಿಟಿ. ಸೊ ಟೈಟಲ್ನ ನೋಡಿ ಯಾರು ಕನ್ಫ್ಯೂಸ್ ಆಗ್ಬಿಡಿ, ನಾವಿಲ್ಲಿ ಯಾವುದೇ ರೀತಿ ರಿಯಾಲಿಟಿ ಶೋನ ಮಾಡ್ತಾ ಇಲ್ಲ. ಸೊ ವಿತೌಟ್ ವೇಸ್ಟಿಂಗ್ ಎ ಟೈಮ್ ಐ ವಿಲ್ ಗೆಟ್ ಇನ್ ಟು ಎ ಪಾಯಿಂಟ್. ಸೊ ನಾವಿಲ್ಲಿ ಡೆವಾಪ್ಸ್ ಕೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಲೋಗೋ ನೋಡಿದ್ರೆ ನಿಮಗೆ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಡೆವಾಪ್ಸ್ ಇಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್, ಒಂದು ಡೆವಲಪ್ಮೆಂಟ್ ಪಾರ್ಟು, ಒಂದು ಆಪರೇಷನ್ ಪಾರ್ಟು. ಸೊ ಈ ಲೋಗೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಡೆವಾಪ್ಸ್ ಡೆಫಿನೇಷನ್ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈ ಆರೋ ಮಾರ್ಕ್ಸ್ನ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸೊ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಡೆವಾಪ್ಸ್ ಅಂದ್ರೆ ಏನು ಅಂತ ಸ್ವಲ್ಪ ಬ್ರೀಫ್ ಆಗಿ ನೋಡೋದಾದ್ರೆ, ವಾಟ್ ಈಸ್ ಡೆವಾಪ್ಸ್? ಸೊ ಡೆವಾಪ್ಸ್ ಮೀನ್ಸ್ ಬಿಲ್ಡರ್ಸ್ ಅಂಡ್ ಫಿಕ್ಸರ್ಸ್ ವರ್ಕ್ ಟುಗೆದರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ಸೊ ಫಾರ್ ಎಕ್ಸಾಂಪಲ್, ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಅಪ್ಲಿಕೇಶನ್ ಬಿಲ್ಡ್ ಮಾಡೋರು ಮೀನ್ಸ್ ಡೆವಲಪರ್ ಒಂದು ಕಡೆ ಆದ್ರೆ, ಅದನ್ನ ಲೈವ್ ಅಲ್ಲಿ ಡೆಪ್ಲಾಯ್ ಮಾಡೋ ಅವರು ಟೆಸ್ಟರ್ ಆಗಿರ್ಬೋದು ಅಥವಾ ಆಪರೇಷನ್ಸ್ ಟೀಮಲ್ಲಿ ಆಗಿರ್ಬೋದು, ಅವರು ಒಂದ್ ಸೈಡ್ ಇರ್ತಾರೆ. ಸೊ ಈ ಕಡೆ ಡೆವಲಪ್ಮೆಂಟ್ ಕಡೆ ಏನ್ ಆಗ್ತಾ ಇದೆ ಅಂಡ್ ಆಪರೇಷನ್ ಟೀಮ್ ಕಡೆ ಹಂಗೆ ಟೆಸ್ಟಿಂಗ್ ಟೀಮ್ ಕಡೆ ಏನಾಗ್ತಿದೆ ಅನ್ನೋ ಎರಡೂ ಕಡೆನೂ ಪ್ರಾಪರ್ ಆಗಿ ಕಮ್ಯುನಿಕೇಶನ್ ಇದ್ದು ಕೊಲಾಬರೇಟ್ ಆಗಿ ವರ್ಕ್ ಮಾಡೋದನ್ನ ಡೆವಾಪ್ಸ್ ಅಂತ ಕರೀತಾರೆ. ಅಂಡ್ ವೈ ಇಸ್ ಇಟ್ ಯೂಸ್ಡ್? ಡೆವಾಪ್ಸ್ ನ ಯಾಕೆ ಯೂಸ್ ಮಾಡ್ತಾರೆ ಅಂತ, ಈಗ ಲಾಸ್ಟ್ ಎಕ್ಸಾಂಪಲ್ ನ ತಗೊಂಡಾಗೆ, ಒಂದು ಅಪ್ಲಿಕೇಶನ್ ನಾವು ತುಂಬಾ ಫಾಸ್ಟ್ ಆಗಿ ಬಿಲ್ಡ್ ಮಾಡಬೇಕು, ಹಾಗೆ ಯಾವುದೇ ರೀತಿ ಮಿಸ್ಟೇಕ್ಸ್ ಇನ್ವಾಲ್ವ್ ಆಗಬಾರ್ದು ಅನ್ನೋದಾದ್ರೆ ಈ ಡೆವಾಪ್ಸ್ ಕಾನ್ಸೆಪ್ಟ್ ನ ನಾವು ಯೂಸ್ ಮಾಡಬೇಕು. ಸೊ ನೀವು ಒಂದ್ ಕಡೆಯಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ಮಿಸ್ಟೇಕ್ಸ್ ಡಿಪ್ಲಾಯ್ ಮಾಡೋಕ್ಕಿಂತ ಮುಂಚೆನೆ, ಸೊ ಅಂದ್ರೆ ಲೈವ್ ಆಗಿ ರಿಲೀಸ್ ಮಾಡೋಕ್ಕಿಂತ ಮುಂಚೆನೆ ನಿಮ್ಗೆ ಅಲ್ಲೇ ಫೈಂಡ್ ಔಟ್ ಮಾಡಿ ನೀವು ಅಲ್ಲೇ ಸಾಲ್ವ್ ಮಾಡ್ತಾ ಬರ್ತೀರ. ಅಂಡ್ ಇದು ಡೆವಾಪ್ಸ್ ಯಾವಾಗ ಯೂಸ್ ಆಗುತ್ತೆ ಅಂತ, ಸೊ ವೆನ್ ವಿ ವಾಂಟ್ ಟು ಮೇಕ್ ನ್ಯೂ ಸ್ಟಫ್ ವರ್ಕ್ ವಿತೌಟ್ ಬ್ರೇಕಿಂಗ್ ಓಲ್ಡ್ ಸ್ಟಫ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಬೇಸಿಕ್ ಯು ಐ ನ ರೆಡಿ ಮಾಡಿರ್ತೀರ ಒಂದು ಅಪ್ಲಿಕೇಶನ್ಗೋಸ್ಕರ. ನೀವು ಆ ಯು ಐಗೆ ನೆಕ್ಸ್ಟ್ ಒಂದು ಅಡಿಷನಲ್ ಫೀಚರ್ನ ಆ್ಯಡ್ ಮಾಡಬೇಕು. ಸೊ ನೀವು ಅಡಿಷನಲ್ ಫೀಚರ್ನ ಆ್ಯಡ್ ಮಾಡೋ ಅಂತ ಟೈಮಲ್ಲಿ ಆ್ಯಡ್ ಮಾಡಿದ ತಕ್ಷಣ ಹಳೇದು ನೀವೇನೇನು ಫೀಚರ್ಸ್ ಆ್ಯಡ್ ಮಾಡಿರ್ತೀರ ಅದು ಯಾವುದು ಬ್ರೇಕ್ ಆಗಬಾರ್ದು. ಅದು ಬ್ರೇಕ್ ಆಗದಿರೋ ರೀತಿ ನೋಡ್ಕೊಂಡು ನೀವು ಅಡಿಷನಲ್ ಫೀಚರ್ಸ್ನ ಆ್ಯಡ್ ಮಾಡಬೇಕು ಅಂತಂದ್ರೆ ದಿಸ್ ಡೆವಲಪ್ ಕಾನ್ಸೆಪ್ಟ್ಸ್ ಅಂಡ್ ಡೆವಲಪ್ಸ್ ಫಂಕ್ಷನಾಲಿಟೀಸ್ ಹೆಲ್ಪ್ಸ್ ಎ ಲಾಟ್. ಅಂಡ್ ನನ್ನ ಮತ್ತೆ ನಿಮ್ಮ ಈ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಎಟ್. ಸೊ ನಾನು ಕೂಡ ಫ್ರೆಶ್ ಆಗಿ ಫ್ರಮ್ ಸ್ಕ್ರಾಚ್ ಪ್ರತಿಯೊಂದನ್ನು ಕಲಿತಾ ಇದ್ದೀನಿ. ಅಂಡ್ ಇಟ್ಸ್ ಕಂಪ್ಲೀಟ್ಲಿ ರಿಯಲ್ ಅಂಡ್ ರಾ. ಸೊ ಇದು ಯಾವುದೇ ರೀತಿ ಫೈನ್ ಟ್ಯೂನ್ಡ್ ಪಾಲಿಶ್ ಟ್ಯುಟೋರಿಯಲ್ ಅಂತೂ ಅಲ್ವೇ ಅಲ್ಲ. ಇಲ್ಲಿ ಫ್ರಮ್ ಸ್ಕ್ರಾಚ್ ಇಂದ ಲರ್ನಿಂಗ್ ಇರುತ್ತೆ. ಅಂಡ್ ಇಲ್ಲಿ ನಾವು ಮತ್ತೆ ನೀವು ಒಟ್ಟಿಗೆ ಕಲಿತಾ ಹೋಗ್ತೀವಿ. ಸೊ ಇಟ್ಸ್ ನಾಟ್ ಒನ್ ಸೈಡೆಡ್ ಟೀಚಿಂಗ್. ಸೊ ಇಲ್ಲಿ ಟೂ ವೇ ಲರ್ನಿಂಗ್ ಇರಬೇಕು. ನನ್ಗೆ ಗೊತ್ತಿಲ್ಲ ಫ್ಯೂಚರಲ್ಲಿ ನಾವು ಥ್ರೂ ಕಮೆಂಟ್ಸ್ ಕಮ್ಯುನಿಕೇಟ್ ಮಾಡ್ತೀವೋ ಅಥವಾ ಯಾವ ರೀತಿ ಕೊಲಾಬರೇಷನ್ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ಇದು ಟೂ ವೇ ಲರ್ನಿಂಗ್ ಆಗಬೇಕು. ಸೊ ಇದು ಬಂದ್ಬಿಟ್ಟು ನನ್ನ ಒಂದು ಆಂಬಿಷನ್. ನೆಕ್ಸ್ಟ್ ಡೈರೆಕ್ಷನ್ ಅಂಡ್ ಗೈಡೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ನಾವು ಬ್ಲೈಂಡ್ ಆಗಿ ಡೆವಾಪ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಕಲಿಯೋದಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಯಾರ ಗೈಡೆನ್ಸ್ ಜೊತೆಗೆ ನಾವು ಡೆವಾಪ್ಸ್ ನ ಕಲಿತಿದೀವಿ ಅಂತ ಹೇಳೋದಾದ್ರೆ, ಮಾರ್ಷ್ ಹಮೀದಾನಿ ಅನ್ನೋರು ಫ್ಯೂ ಮಂತ್ಸ್ ಬ್ಯಾಕ್ ಒಂದು ಕಂಪ್ಲೀಟ್ ಡೆವಾಪ್ಸ್ ರೋಡ್ ಮ್ಯಾಪ್ ನ ರಿಲೀಸ್ ಮಾಡಿದ್ರು. ಸೊ ಆ ರೋಡ್ ಮ್ಯಾಪ್ ನ ನಾವು ರೆಫರೆನ್ಸ್ ಆಗಿ ತಗೊಂಡು ನಾವು ಫ್ಯೂಚರ್ ಅಲ್ಲಿ ಡೆವಾಪ್ಸ್ ಕಾನ್ಸೆಪ್ಟ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಅಂಡ್ ದೆನ್ ಅದರಲ್ಲಿ ಫಸ್ಟ್ ಸ್ಟೆಪ್ ಏನು ಡೆವಾಪ್ಸ್ ಜರ್ನಿಯಲ್ಲಿ ಅಂತ ಹೇಳ್ಬೇಕು ಅಂತಂದ್ರೆ, ಈಗ ನಾವು ಸಿಸ್ಟಮ್ ಯೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸಿಸ್ಟಮ್ ಅಲ್ಲಿ ಏನಿರಬೇಕು? ಆಪರೇಟಿಂಗ್ ಸಿಸ್ಟಮ್ ಇರಬೇಕು. ಅದೇ ತರ ಡೆವಾಪ್ಸ್ ಜರ್ನಿಯಲ್ಲೂ ಸಹ ನೀವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಡೆವಾಪ್ಸ್ಗೆ ಸಪೋರ್ಟಿವ್ ಆಗಿರುವಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕು. ಆ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಲಿನಕ್ಸ್. ಸೊ ಆಲ್ಮೋಸ್ಟ್ ಆಲ್ ಸರ್ವರ್ ಸೈಡ್ ಅಲ್ಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾರೆ. ಬಿಕಾಸ್ ಮೈನ್ ರೀಸನ್ ಬಂದ್ಬಿಟ್ಟು ಅದೊಂದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಕಾಸ್ಟ್ ವೈಸ್ ನೋಡಿದ್ರೆ ಅದು ಸ್ವಲ್ಪ ಕಾಸ್ಟ್ಲಿಯರ್ ಅಲ್ಲ. ಅಂಡ್ ಇಟ್ಸ್ ಆಲ್ಸೋ ರಿಲಯಬಲ್ ಆಪರೇಟಿಂಗ್ ಸಿಸ್ಟಮ್. ಸೊ ಲಿನಕ್ಸ್ ನ ಮೋಸ್ಟ್ ಆಫ್ ದ ಟೈಮ್ ಅಂಡ್ ಆಲ್ಮೋಸ್ಟ್ ಆಲ್ ಲಿನಕ್ಸ್ ನ ಯೂಸ್ ಮಾಡ್ತಾರೆ. ಸೊ ನಾವು ಈ ಜರ್ನಿಯಲ್ಲಿ ಫಸ್ಟ್ ಲಿನಕ್ಸ್ ಇಂದ ಶುರು ಮಾಡ್ತಾ ಇದೀವಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಇದು ಟೂ ವೇ ಲರ್ನಿಂಗ್ ಆಗಿರ್ಬೇಕು ಅನ್ನೋದು ನನ್ನ ಮೇನ್ ಆಂಬಿಷನ್. ಸೊ ಫ್ರಮ್ ಸ್ಕ್ರಾಚ್ ಜೊತೆಗೆ ಕಲಿಯೋಣ.
Let us learn together and grow together. Meet you in next episode. Thank you.